ನಮ್ಮ ಒಂದು ಪಿಸಿ ಅಥವಾ ಲ್ಯಾಪ್ಟಾಪ್ ಗಳಿಗೆ ಆಂಟಿವೈರಸ್ ಅನ್ನೋದು ಬೇಕಾ ಬೇಡವಾ? ಸೊ ಇದ್ರ ಬಗ್ಗೆ ನಿಮಗೆ ಒಂದಷ್ಟು ಕಡೆ ತಪ್ಪು ಮಾಹಿತಿಗಳು ಸಿಗುತ್ತೆ. ಕೆಲವೊಬ್ರು ಹೇಳ್ತಾರೆ ನಿಮಗೆ ಆಂಟಿವೈರಸ್ ಬೇಕಾಗುತ್ತೆ, ಯೂಸ್ ಮಾಡಿ, ಇದರಿಂದ 100% ಅಷ್ಟು ಸೆಕ್ಯೂರಿಟಿ ಸಿಗುತ್ತೆ ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ ಇದರ ಒಂದು ನೆಸೆಸಿಟಿ ಏನಿಲ್ಲ, ನೀವು ಹಂಗೇನೆ ಲ್ಯಾಪ್ಟಾಪ್ ಅಥವಾ ಪಿಸಿನ ಯೂಸ್ ಮಾಡಿದ್ರೆ ಏನಾಗಲ್ಲ ಅಂತ. ಸೊ ಇದ್ರ ಬಗ್ಗೆ ನಾವು ಇವತ್ತು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋ, ನಿಮಗೆ ಆಂಟಿವೈರಸ್ ಅನ್ನೋದ ನೆಸೆಸಿಟಿ ಎಷ್ಟಿದೆ, ಸೊ ಇದು ನೀವು ಯೂಸ್ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡುವ. ಫಸ್ಟ್ ಆಫ್ ಆಲ್ ಆಂಟಿವೈರಸ್ ಅನ್ನೋದು ಯಾಕೆ ಇಂಟ್ರೊಡ್ಯೂಸ್ ಆಯ್ತು ಅಂತ ನಿಮಗೆ ಗೊತ್ತಾ? ಆಂಟಿವೈರಸ್ ಅಂದ್ರೆ ನಮ್ಮ ಒಂದು ಡಿವೈಸ್ಗೆ ನಾವು ಏನು ಸೇಫ್ಟಿ ಮೆಸರ್ಸ್ಗಳನ್ನ ತಗೊಂಡಿರ್ತೀವೋ ಅಥವಾ ಯಾವ್ದೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವೋ ನಮ್ಮೊಂದು ಡಾಟಾನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೈರಸ್ಗಳಿಂದ. ಸೊ ಅದರಲ್ಲಿ ಒಂದು ಲೇಯರ್ ಆಗಿ ಕೆಲಸ ಮಾಡೋದಕ್ಕೆ ಈ ಒಂದು ಆಂಟಿವೈರಸ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಯಿತು. ತುಂಬಾ ಜನರು ಇಲ್ಲೇ ಮಿಸ್ಟೇಕ್ ಮಾಡ್ಕೊಂಡಿರ್ತೀರಾ, ಆಂಟಿವೈರಸ್ ಅಂದ್ರೆ ನಿಮ್ಮ ಒಂದು ಡಿವೈಸ್ಗೆ 100% ಸೆಕ್ಯೂರಿಟಿ ಕೊಡುವಂತ ಸಾಫ್ಟ್ವೇರ್ ಅಂತ. ಆಕ್ಚುಲಿ ಆಗಲ್ಲ. ನಿಮ್ಮ ಒಂದು ಡಿವೈಸ್ಗೆ ಸೆಕ್ಯೂರಿಟಿ ಕೊಡುವಲ್ಲಿ ಒಂದು ಲೇಯರ್ ಅಥವಾ ಒಂದು ಪಾರ್ಟ್ ಆಗಿ ಈ ಒಂದು ಆಂಟಿವೈರಸ್ ಕೆಲಸ ಮಾಡುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಜೊತೆಗೇನೆ ಆಂಟಿವೈರಸ್ ಏನಿದೆ, ಸೊ ಇದು ನಿಮ್ಮನ್ನ 100% ಸೆಕ್ಯೂರ್ ಆಗಿ ಇಟ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆಂಟಿವೈರಸ್ ಅನ್ನೋದು ಕೆಲವೊಂದು ಸಿಚುವೇಶನ್ ಗಳಲ್ಲಿ ಈ ಒಂದು ವೈರಸ್ ಗಳನ್ನ ಬ್ಲಾಕ್ ಮಾಡುವಲ್ಲಿ ಅಥವಾ ಫೇಕ್ ಮೆಸೇಜಸ್ ಗಳೇನ್ ಬರುತ್ತೆ, ಸೊ ಅದನ್ನ ತಡೆಯುವಲ್ಲಿ ಫೇಲ್ ಆಗ್ಬಿಡುತ್ತೆ. ಯಾವ ಕಾರಣಕ್ಕೆ ಫೇಲ್ ಆಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಿಚುವೇಶನ್ ಗಳಲ್ಲಿ ಸ್ಕ್ಯಾಮರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಂಕ್ ಹೆಸರುಗಳಲ್ಲಿ ಅಥವಾ ಯಾವುದೋ ರೆಪ್ಯೂಟೆಡ್ ಕಂಪನಿಯ ಹೆಸರಲ್ಲಿ ಈ ಒಂದು ಇಮೇಲ್ ಗಳನ್ನ ಅಥವಾ ಮೆಸೇಜ್ ಗಳನ್ನ ಕಳಿಸ್ತಾರೆ. ಅವಾಗ ಆ ಒಂದು ಬ್ಯಾಂಕ್ ನೇಮ್ ಇರೋದ್ರಿಂದ, ಸೊ ಅದರ ಒಂದು ಡೊಮೈನ್ ರೀತಿನೇ ಒಂದು ಫೇಕ್ ಡೊಮೈನ್ ನ ಯೂಸ್ ಮಾಡೋದ್ರಿಂದ ಕೆಲವೊಂದ್ಸತಿ ಆಂಟಿವೈರಸ್ ಏನಿದೆ, ಸೊ ಅದು ಐಡೆಂಟಿಫೈ ಮಾಡೋದ್ರಲ್ಲಿ ಫೇಲ್ ಆಗ್ಬಿಡುತ್ತೆ. ಇದು ನಿಜವಾಗ್ಲೂ ಬ್ಯಾಂಕ್ ಕಡೆಯಿಂದನೇ ಬಂದಿದೆಯೋ ಅಥವಾ ಸ್ಕ್ಯಾಮರ್ ಕಳ್ಸಿದಾರೋ ಅಂತ. ಸೊ ಈ ಕಾರಣದಿಂದ ಕೆಲವೊಂದ್ ಸತಿ ಅದು ಫೇಲ್ ಆಗ್ಬಿಡುತ್ತೆ, ಬಟ್ ಕೆಲವೊಂದ್ ಸತಿ ಅದು ಐಡೆಂಟಿಫೈ ಮಾಡುತ್ತೆ. ಇನ್ ಕೆಲವೊಂದ್ ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಫೇಕ್ ಅಥವಾ ಯಾವುದೋ ಒಂದು ಅನ್ಆಥರೈಸ್ಡ್ ಈ ಒಂದು ಸಾಫ್ಟ್ವೇರ್ ಏನಿದೆ, ಸೊ ಅದು ನಿಮ್ಮೊಂದು ಡಿವೈಸ್ ಅಲ್ಲಿ ಇನ್ಸ್ಟಾಲ್ ಆಗಿದ್ರು ಕೂಡ ಈ ಒಂದು ಆಂಟಿವೈರಸ್ ಅದನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಅದು ಯಾವ ಒಂದು ನೇಮ್ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಕೆಲವೊಂದು ಅದು ಫೋಲ್ಡರ್ ಗಳನ್ನ ಕ್ರಿಯೇಟ್ ಮಾಡಿರುತ್ತೆ. ಸೊ ಎಂತ ಫೋಲ್ಡರ್ ಅಂತಂದ್ರೆ, ನಿಮ್ಮ ಸಿಸ್ಟಮ್ ನ ಒಂದು ಹೆಸರಲ್ಲಿ ಫೋಲ್ಡರ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. OS ಹೆಸರಲ್ಲಿ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಸೊ ಅವಾಗೆಲ್ಲ ಆಂಟಿವೈರಸ್ ಏನಿದೆ, ಸೊ ಅದು ಕರೆಕ್ಟ್ ಆಗಿ 100% ಅಷ್ಟು ಆಗ್ಬಿಟ್ಟು ಅದನ್ನ ಅದು ಡಿಟೆಕ್ಟ್ ಮಾಡಕ್ ಆಗೋದಿಲ್ಲ, ಇದು ಫೇಕ್ ಅಂತ ಹೇಳ್ಬಿಟ್ಟು. ಈ ಕಾರಣದಿಂದ 100% ಆಗಿಬಿಟ್ಟು ಆಂಟಿವೈರಸ್ ನಿಮ್ಮ ಒಂದು ಸೇಫ್ಟಿನ ನೋಡ್ಕೊಳ್ಳುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಸೊ ಇವಾಗ ನಿಮ್ಮ ಒಂದು ಡಿವೈಸ್ಗೆ ಆಂಟಿವೈರಸ್ ಬೇಕಾ ಬೇಡ, ಸೊ ಇದು ನಿಮ್ಮ ಮೇಲೆ ಬಿಟ್ಟಿದ್ದು. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು, ಬೇಡ ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋದೇನೆ ಇರ್ಬೋದು. ಇದರಲ್ಲಿ ಬೇರೆಯವರ ಒಂದು ಒಪಿನಿಯನ್ ಕೇಳೋದು ಅಥವಾ ಬೇರೆಯವರ ಹತ್ರ ಟಿಪ್ಸ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಸೊ ನೀವೇನ್ ಮಾಡ್ಬೋದು, ನಿಮಗೆ ಸೇಫ್ಟಿಗೆ ಬೇಕಾ ಆಂಟಿವೈರಸ್ ನ ಯೂಸ್ ಮಾಡಿ. ಬೇಡ ನೀವೇ ನೋಡ್ಕೊಳ್ತೀರಾ, ಸೊ ನಿಮ್ಗೆ ಯಾವ ರೀತಿ ಈ ಒಂದು ಕ್ರೈಮ್ಗಳು ನಡೀತದೆ, ಯಾವ ರೀತಿ ಫೇಕ್ ಮೆಸೇಜಸ್ಗಳು ಬರುತ್ತೆ, ಸೈಬರ್ ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ, ಸೆಕ್ಯೂರಿಟಿನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದೆ ಅಂತ ಹೇಳಿದ್ರೆ ನೀವು ಹಾಗೇನೆ ನೋಡ್ಕೋಬಹುದು. ಯಾವುದೇ ಒಂದು ತೊಂದರೆ ಇಲ್ಲ, ಆಂಟಿವೈರಸ್ ನ ಯೂಸ್ ಮಾಡಬೇಕು ಅಂತ ಯಾವುದೇ ಒಂದು ನೆಸೆಸಿಟಿ ಇಲ್ಲ. ಸೊ ಅದಕ್ಕೆ ಎಲ್ಲೆಲ್ಲೋ ಟಿಪ್ಸ್ ಕಲೆಕ್ಟ್ ಮಾಡಿ ಅಥವಾ ಯಾರೋ ಒಬ್ಬ ವ್ಯಕ್ತಿಯ ಒಂದು ಅಡ್ವೈಸ್ ತಗೊಂಡ್ಬಿಟ್ಟು ಸುಮ್ಮನೆ ಪೇಡ್ ಆಗ್ಬಿಟ್ಟು ಆಂಟಿವೈರಸ್ ನ ತಗೊಳ್ಳೋದೆಲ್ಲ ಮಾಡಕ್ ಹೋಗ್ಬಿಡಿ. ನಿಮಗೆ ಬೇಕಂದ್ರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದ್ರೆ ಬೇಡ. ಇವಾಗ ನಿಮಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಸಿಕ್ಕಿರುತ್ತೆ ಆಂಟಿವೈರಸ್ ನ ನೀವು ನಿಮ್ಮ ಒಂದು ಡಿವೈಸ್ ಗಳಿಗೆ ಯೂಸ್ ಮಾಡಬೇಕಾ ಬೇಡ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಬಹುದು. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಾ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.